ಎಲ್ಲರಿಗೂ ನಮಸ್ಕಾರ. ನನ್ನ ಅಡುಗೆ ಚಾನಲಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ಸೋಮವಾರದ ದಿನ ಹೇಗೆ ನನ್ನ ದಿನ ಕಳೀತು ಅಂತ ನೋಡೋಣ ಬನ್ನಿ. ಮೊದಲಿಗೆ ನಾನು ಬೆಳಗ್ಗೆ 6:15ಗೆ ಎದ್ದು ಕಸ ಎಲ್ಲ ಗುಡಿಸಿ ಮನೆಯೆಲ್ಲ ಒರೆಸ್ಕೊಟ್ಟೆ ಅಮ್ಮಂಗೆ. ಅಮ್ಮನೂ ಅಷ್ಟೇ ಈಚೆ ಎಲ್ಲ ಕ್ಲೀನ್ ಮಾಡಿ ರಂಗೋಲಿ ಎಲ್ಲ ಇಟ್ಟು ಬಂದರು. ಅದಾದಮೇಲೆ ನಾವು ನಿನ್ನೆ ಭಾನುವಾರನೇ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿರೋದ್ರಿಂದ ಅಮ್ಮನಿಗೆ ಬೆಳಗ್ಗೆ ಎದ್ದು ಪೂಜೆ ಮಾಡೋದಕ್ಕೆ ತುಂಬ ಸುಲಭ ಆಯಿತು. ನಾನೆಲ್ಲ ಕ್ಲೀನ್ ಮಾಡಿಕೊಟ್ಟೆ. ಅಮ್ಮ ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ಳೋಷ್ಟರಲ್ಲಿ ಅಮ್ಮ ಕೂಡ ಅಷ್ಟರೊಳಗೆ ಪೂಜೆ ಎಲ್ಲ ಮುಗಿಸಿದ್ರು. ಇವತ್ತು ನಾನೇ ತಿಂಡಿ ಮಾಡೋಣ ಅಂತೇಳಿ ಪ್ಲ್ಯಾನ್ ಮಾಡ್ಕೊತಾ ಇದ್ದೆ. ಏನು ಮಾಡೋದು ಅಂತ ನನಗೂ ಗೊತ್ತಾಗ್ತಾ ಇರಲಿಲ್ಲ. ಬಟ್ ನಿನ್ನೆ ರೈಸ್ ಐಟಮ್ ಮಾಡಿರೋದ್ರಿಂದ ಇವತ್ತು ಚಪಾತಿ ಮಾಡೋಣ ಅಂಥೇಳಿ ಮಾಡೋಕ್ಕೆ ಅಂತ ಹೊರಟೆ. ಚಪಾತಿ ಜೊತೆಗೆ ಹಾಗೆ ನಾನು ಬದನೆಕಾಯಿ ಗೊಜ್ಜನ್ನ ಮಾಡಿದೆ. ತುಂಬ ಸುಲಭವಾಗಿದೆ, ಹಾಗೆ ತುಂಬ ರುಚಿಯಾಗಿದೆ. ಅದನ್ನು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ. ನಾನು ಅಡುಗೆ ಮನೆಗೆ ಎಂಟ್ರಾದಾಗ ಅಮ್ಮ ಏನು ಪಾತ್ರೆ ಜೋಡಿಸಿರಲಿಲ್ಲ, ಎಲ್ಲ ಹಂಗಂಗೆ ಇತ್ತು. ಹಾಗಾಗಿ ನಾನೇ ಎಲ್ಲ ಪಾತ್ರೆಗಳನ್ನೂ ಎಲ್ಲೆಲ್ಲಿಡಬೇಕು, ನನಗೆ ಹೇಗೆ ಬೇಕೋ ಆ ರೀತಿ ನಾನು ಅಡುಗೆ ಮನೆ ಒಂದು ಸಲ ರೀಸೆಟ್ ಮಾಡಿಕೊಂಡೆ. ಅಮ್ಮ ಅಡುಗೆ ಮನೆಗೆ ಹೋದರೆ ಅವ್ರಿಗೆ ಹೇಗೆ ಬೇಕೋ ಆ ರೀತಿ ಇಟ್ಕೊಂಡಿರ್ತಾರೆ. ನಾನು ಅಡುಗೆ ಮನೆಗೆ ಹೋದರೆ ನನಗೆ ಹೇಗೆ ಬೇಕೋ ಆಗಿಟ್ಕೊಂಡಿರ್ತೀನಿ ನಾನು ಅಡುಗೆ ಮನೆನ. ಅದಕ್ಕೆ ಎಲ್ಲ ನನಗೆ ಯಾವ ಥರ ಬೇಕೋ ಆ ರೀತಿ ಎಲ್ಲ ಸೆಟ್ ಮಾಡಿಕೊಂಡೆ ಅಡುಗೆ ಮನೆ. ಅದೇ ಒಂದು 1/2 hour ಹಿಡಿದ್ಬಿಡ್ತು ಎಲ್ಲ ಪಾತ್ರೆನ ಜೋಡಿಸೋಷ್ಟರಲ್ಲಿ. ಯಾಕಂದರೆ ನಾನೆಲ್ಲ ಮತ್ತೆ ರೀಸೆಟ್ ಮಾಡ್ತಾ ಇದ್ನಲ್ಲ, ಅದಕ್ಕೋಸ್ಕರ. ಅಷ್ಟರಲ್ಲಿ ಎಲ್ಲ ಕ್ಲೀನ್ ಮಾಡಿಕೊಂಡು ಚಪಾತಿಗೆಲ್ಲ ಇವತ್ತು ಷಷ್ಠಿ ಆಗಿರೋದ್ರಿಂದ ದೊಡ್ಡಮ್ಮ ಮತ್ತು ಅಮ್ಮ ತನಿ ಎರಿಯೋದಕ್ಕೆ ಹೋಗಿದ್ರು. ಅಷ್ಟರೊಳಗೆ ನಾನು ತಿಂಡಿ ಮಾಡಿಟ್ಬಿಡೋಣ ಎಲ್ರಿಗೂ ಅಂತೇಳಿ ಚಪಾತಿ ಮಾಡೋದಕ್ಕೆ ಎಲ್ಲ ರೆಡಿ ಮಾಡ್ಕೋತಾ ಇದ್ದೆ. ಅದಕ್ಕಿಂತ ಮುಂಚೆ ಇಲ್ಲೆಲ್ಲ ಕ್ಲೀನ್ ಮಾಡಿಬಿಡೋಣ, ಒರೆಸ್ಕೊಬಿಡೋಣ ಅಂಥೇಳಿ ಒರೆಸ್ಕೊತಾ ಇದ್ದೆ. ನಾನು ಯಾವಾಗಲೂ ಫಸ್ಟು ಗ್ಯಾಸ್ ಸ್ಟವ್ನ ಒರೆಸ್ಕೊಂಡು ಆಮೇಲೆ ಅಡುಗೆ ಮಾಡೋದು. ಮತ್ತು ಅಮ್ಮ ಮತ್ತು ಅಪ್ಪ ಗಂಗಾಧರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿದ್ರು ಶ್ರೀರಂಗಪಟ್ಟಣದಲ್ಲಿ. ಅಮ್ಮ ಅಲ್ಲಿಂದನೇ ತಿಂಡಿ ಮಾಡ್ಕೊಬಂದರು. ನನಗೆ ದೊಡ್ಡಮ್ಮಂಗೆ ಮಾತ್ರ ನಾನು ಚಪಾತಿ ಮಾಡ್ಕೊಂಡಿದ್ದೆ. ಅಮ್ಮಂಗೂ ಮಾಡಿಬಿಟ್ಟಿದ್ದೆ. ಅಮ್ಮ ತಿನ್ಕೊಬರ್ತಾರೆ ಅಲ್ಲಿ ದೇವಸ್ಥಾನದಲ್ಲಿ ಅಂತ ಗೊತ್ತಿರಲಿಲ್ಲ. ಅದೆಲ್ಲ ಹಾಗೆ ಉಳ್ಕೊಂಡಿತ್ತು. ನೈಟ್ವರೆಗೂ ನಾನು ಅವತ್ತೆಲ್ಲ ಬರೀ ಚಪಾತಿನೇ ತಿಂದಿದ್ದೀನಿ ನಾನು ಬೆಳಗ್ಗೆ ಮಾಡಿದ್ದಕ್ಕೆ. ಆಮೇಲೆ ಅಮ್ಮ ಇನ್ನೂ ಒಂದು ದೇವಸ್ಥಾನಕ್ಕೆ ಹೋದರು ದೊಡ್ಡಮ್ಮನ ಜೊತೆ. ಮತ್ತೆ ಅಲ್ಲೂ ಕೂಡ ಊಟ ಮಾಡ್ಕೊಂಬಂದರು. ಹಾಗಾಗಿ ಮಧ್ಯಾಹ್ನ ಮನೇಲಿ ಯಾರೂ ಊಟನೇ ಮಾಡಲಿಲ್ಲ, ನಾನು ಒಬ್ಬಳೇ ಮಾಡಿದ್ದು ಊಟ. ಈಗ ನಾನು ಚಪಾತಿ ಹಿಟ್ಟೆಲ್ಲ ಕಲಸಿ ಇಟ್ಕೊಂಡಿದ್ದೀನಿ. ಈಗ ಆ ಬದನೆಕಾಯಿ ಗೊಜ್ಜು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ನಾನು ಪ್ರತಿ ಸಲ ಹೀಗೆ ಯಾವಾಗಲೂ ಕ್ಲೀನ್ ಮಾಡ್ಕೊತಾ ಇರ್ತೀನಿ. ಆವಾಗ ಈಸಿ ಆಗುತ್ತೆ ಅಡುಗೆ ಮನೆ ಎಲ್ಲ ನೀಟಾಗಿ ಇಟ್ಕೊಳ್ಳೋದಕ್ಕೆ ಅಂಥೇಳಿ ನಾನು ಯಾವುದೇ ಒಂದು ಅಡುಗೆ ಮಾಡ್ತಾಯಿದ್ರು ಹಂಗಂಗೆ ಕ್ಲೀನ್ ಮಾಡ್ಕೊತಾ ಇರ್ತೀನಿ ಸ್ಟವ್ನ. ನೀವು ಬದನೆಕಾಯಿ ಕಟ್ ಮಾಡಬೇಕಾದ್ರೆ ಅದರೊಳಗೆ ಹುಳ ಆಗಿದೆಯಾ, ಅದು ಬದನೆಕಾಯಿ ಇಲ್ವಾ ಅಂತ ಚೆಕ್ ಮಾಡಿಬಿಟ್ಟು ಆಮೇಲೆ ಕಟ್ ಮಾಡಿ. ಎಷ್ಟೊಂದು ಮೇಲೆ ಚೆನ್ನಾಗಿರುತ್ತೆ, ಒಳಗೆಲ್ಲ ಹುಳ ಆಗಿಬಿಟ್ಟಿರುತ್ತೆ. ನಾನೀಗ ಎಲ್ಲ ಬದನೆಕಾಯು ಕಟ್ ಮಾಡಿ ಇಟ್ಕೊಂಡೆ. ಈಗ ನಾನು ಖಾರಕ್ಕೆ ರುಬ್ಕೊಳ್ಳೋದಕ್ಕೆ ಈರುಳ್ಳಿನ ಹಾಕೋತಾ ಇದ್ದೀನಿ. 2 ಈರುಳ್ಳಿನ ಹಾಕೋತಾ ಇದ್ದೀನಿ. ಹಾಗೆ 1 ಟೊಮೊಟೊನ ಹಾಕೋತಾ ಇದ್ದೀನಿ. ಹಾಗೆ ಒಂದು ಸ್ವಲ್ಪ ಚಕ್ಕೆ, ಹಾಗೆ ಒಂದು 3 ಲವಂಗನ ಹಾಕೋತಾ ಇದ್ದೀನಿ. ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಹಾಕೋತಾ ಇದ್ದೀನಿ. 1 ಗೆಡ್ಡೆಯಷ್ಟು ಬೆಳ್ಳುಳ್ಳಿನ ಹಾಕೋತಾ ಇದ್ದೀನಿ. ಹಾಗೆ 1 ಇಂಚು ಶುಂಠಿನ ಹಾಕೋತಾ ಇದ್ದೀನಿ. ಹಾಗೆ ಪುದೀನ ಕೊತ್ತಂಬರಿನ ಹಾಕೋತಾ ಇದ್ದೀನಿ. ಪುದೀನ ಆಪ್ಷನಲ್ಲು ನಿಮ್ಗೆ ಇಷ್ಟ ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಬೇಡ. ಹಾಗೆ ನಾನು ಒಂದು ಸ್ವಲ್ಪ ಮೆಣಸನ್ನ ಹಾಕೋತಾ ಇದ್ದೀನಿ. ಮೆಣಸು ಕೂಡ ಆಪ್ಷನಲ್ಲು ನಿಮ್ಗೆ ಇಷ್ಟ ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದ್ರೆ ಇಲ್ಲ. ಹಾಗೆ ನಾನು ಒಂದು ಸ್ವಲ್ಪ ಕಾಯಿನ ಹಾಕೋತಾ ಇದ್ದೀನಿ. ಕಾಯಿ ಜಾಸ್ತಿ ಹಾಕ್ಕೊಳ್ಳೋದು ಬೇಕಾಗಿಲ್ಲ, ಒಂದು ಚೂರು ಹಾಕ್ಕೊಂಡ್ರೆ ಸಾಕಾಗತ್ತೆ. ಅದನ್ನೆಲ್ಲ ಹಾಕ್ಕೊಂಡು ರುಬ್ಕೋತಾ ಇದ್ದೀನಿ. ನಾನು ಇದಕ್ಕೆ ಮಟನ್ ಸಾಂಬಾರು ಪುಡಿನ ಹಾಕೋತಾ ಇದ್ದೀನಿ. 1 ಸ್ಪೂನಷ್ಟು ಮಟನ್ ಸಾಂಬಾರು ಪುಡಿ ಹಾಕ್ಕೊಂಡ್ರೆ ಸಾಕಾಗತ್ತೆ. ನಾನಿಲ್ಲಿ ಒಂದು 10ರಿಂದ 15 ಬದನೆಕಾಯಿಗಳನ್ನ ಕುಯ್ದಿಟ್ಕೊಂಡಿದ್ದೀನಿ ಸಣ್ಣದಾಗೆ. ಅದಕ್ಕೆ 1 ಸ್ಪೂನ್ ಹಾಕ್ಕೊಂಡ್ರೆ ಸಾಕಾಗತ್ತೆ. ನಾನು ಸ್ವಲ್ಪನೇ ಮಸಾಲೆನ ಹಾಕೋತಾ ಇರೋದು. ಈಗ ನಾನೆಲ್ಲ ಚೆನ್ನಾಗೆ ರುಬ್ಕೋತಾ ಇದ್ದೀನಿ. ನಾನು ಫ್ರಿಜ್ಜಲ್ಲಿ ಕೊತ್ತಂಬರಿ ಸೊಪ್ಪು ಹುಡುಕ್ಬೇಕಾದ್ರೆ ಸ್ವಲ್ಪ ಬದನೆಕಾಯಿ ಸಿಕ್ತು. ಅದು ಚೆನ್ನಾಗಿದೆಯಾ ಇಲ್ವಾ ಅಂತ ನೋಡಿ ಹಾಕ್ತಾ ಇದ್ದೀನಿ. ಅದು ಯಾವುದೂ ಚೆನ್ನಾಗಿರಲಿಲ್ಲ, ಅದಕ್ಕೆ ಎಸ್ದೆ. ಈಗ ಬದನೆಕಾಯಿ ಗೊಜ್ಜು ಹೇಗೆ ಮಾಡೋದು ಅಂತ ತೋರಿಸ್ತೀನಿ, ನೋಡೋಣ ಬನ್ನಿ. ನಾನು ಒಂದು ಬಾಣಲಿಗೆ 4 ಸ್ಪೂನಷ್ಟು ಎಣ್ಣೆನ ಹಾಕೋತಾ ಇದ್ದೀನಿ. ಎಣ್ಣೆನೆಲ್ಲ ಹಾಕ್ಕೊಂಡಾದ್ಮೇಲೆ ಈಗ ನಾವೇನು ರುಬ್ಕೊಂಡಿದ್ವಿ ಮಸಾಲೆನ, ಅದನ್ನೆಲ್ಲ ಹಸಿ ವಾಸನೆ ಹೋಗೋವರೆಗೂ ಇದನ್ನು ಚೆನ್ನಾಗೆ ಫ್ರೈ ಮಾಡ್ಕೋಬೇಕಾಗತ್ತೆ. ಇಲ್ಲ ಅಂದರೂ ಒಂದು 6ರಿಂದ 7 ನಿಮಿಷಗಳ ಕಾಲ ಲೋ ಫ್ಲೇಮಲ್ಲಿ ಇದನ್ನು ನೀವು ಫ್ರೈ ಮಾಡ್ಕೋಬೇಕಾಗತ್ತೆ ಮಸಾಲೆನ. ಯಾವಾಗಲೂ ಉರಿನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ ಅಥವಾ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ. ಜಾಸ್ತಿ ಹೈ ಫ್ಲೇಮಲ್ಲಿ ಇಟ್ಕೋಬೇಡಿ, ಯಾಕಂದರೆ ಪಾತ್ರೆಗಳೆಲ್ಲ ಹಾಳಾಗಿಬಿಡುತ್ತೆ
ತುಂಬ ಹೈ ಫ್ಲೇಮಲ್ಲೇ ಇಟ್ಕೊಂಡು ನೀವು ಯಾವಾಗಲೂ ಅಡುಗೆ ಮಾಡಿದ್ರೆ. ಅದಕ್ಕೋಸ್ಕರ ಈ ಕುಕ್ಕರ್ಗಳನ್ನಂತೂ ನೀವು ಮೀಡಿಯಮ್ ಲೆವೆಲಲ್ಲೇ ಇಟ್ಕೊಂಡು ಅಡುಗೆ ಮಾಡಿ, ಇಲ್ಲಾಂದರೆ ಕುಕ್ಕರ್ಗಳೆಲ್ಲ ಬೇಗ ಹಾಳಾಗ್ಬಿಡುತ್ತೆ. ಈಗ ನಾನು ಚೆನ್ನಾಗೆ ಬದನೆಕಾಯಿ ಎಲ್ಲ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಖಾರ ಎಲ್ಲ ಹುರಿದಾದ್ಮೇಲೆ ಬದನೆಕಾಯಿ ಹಾಕಾದ್ಮೇಲೆ ಒಂದು 1/4 ಗಂಟೆ ಅದನ್ನು ಬೇಯೋದಕ್ಕೆ ಬಿಡಬೇಕಾಗುತ್ತೆ. ಲೋ ಫ್ಲೇಮ್ ಮಾಡಿ 1/4 ಗಂಟೆ ಬೇಯೋದಕ್ಕೆ ಬಿಡಿ. ಬದನೆಕಾಯಿಯು ಕೂಡ ತುಂಬ ಚೆನ್ನಾಗಿ ಬೇಯುತ್ತೆ, ಹಾಗೆ ಮಸಾಲೆ ಕೂಡ ಬದನೆಕಾಯಿಗೆ ತುಂಬಾ ಚೆನ್ನಾಗಿ ಇಟ್ಕೊಳ್ಳುತ್ತೆ. ನಾನಿಲ್ಲಿ 1 ಸ್ಪೂನು ಉಪ್ಪು ಹಾಕೋತಾ ಇದ್ದೀನಿ. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳಿ ನೀವು. ಕೆಲವರು ಸಪ್ಪೆ ತಿಂತಾರೆ, ಕೆಲವ್ರು ಜಾಸ್ತಿ ಉಪ್ಪು ತಿಂತಾರೆ, ಹಂಗಾಗಿ ನಿಮ್ಗೆ ಹೆಂಗೆ ಬೇಕು ಹಂಗೆ ಹಾಕ್ಕೊಳ್ಳಿ. ಚಪಾತಿ ಮತ್ತು ಬದನೆಕಾಯಿ ಗೊಜ್ಜು ರೆಡಿಯಾಗಿದೆ. ಈ ರೀತಿಯಾಗಿ ನೀವು ಬರೀ ಬದನೆಕಾಯಿ ಒಂದೇ ಎಲ್ಲ ತರಕಾರಿಗಳ ಹಾಕ್ಕೋಬೋದು, ಅಥವಾ ಇದಕ್ಕೆ ನೀವು ಚಿಕನ್ ಕೂಡ ಹಾಕ್ಕೋಬೋದು. ತುಂಬಾ ಚೆನ್ನಾಗಿರುತ್ತೆ. ನಾನ್ ವೆಜ್ ತಿನ್ನೋರು, ವೆಜ್ ತಿನ್ನೋರು ತರಕಾರಿಗಳನ್ನ ಹಾಕ್ಕೊಳ್ಳಿ. ಇದೇ ರೀತಿ ಮಸಾಲೆಗೆ ನೀವು ಯಾವ ತರಕಾರಿ ಬೇಕಾದರೂ ಹಾಕ್ಕೋಬೋದು. ನಿಜವಾಗ್ಲೂ ತುಂಬಾ ಟೇಸ್ಟಿಯಾಗಿರುತ್ತೆ. ನಾನು ಮಧ್ಯಾಹ್ನ ಕೂಡ ಇದೇ ಚಪಾತಿ ಮತ್ತು ಬದನೆಕಾಯಿ ಗೊಜ್ಜೆ ತಿಂದೆ. ಯಾಕಂದರೆ ಅಮ್ಮ ಹೊರಗಡೆ ದೇವಸ್ಥಾನಕ್ಕೆ ಹೋಗಿದ್ದರು ಊಟಕ್ಕೆ ಅಂತ ಹೇಳಿ, ಅಲ್ಲಿ ಮಾಡ್ಕೊಬಂದಿರೋದ್ರಿಂದ ನಾನು ಬರೀ ಇದನ್ನೇ ತಿಂದೆ. ನಾನು ಒಬ್ಬಳೇ ಇದ್ದಿದ್ದು ಮನೇಲಿ ಮಧ್ಯಾಹ್ನ. ಹಾಗೆ ಅಮ್ಮ ದೇವಸ್ಥಾನದಿಂದ ಬರಬೇಕಾದ್ರೆ ನಾಳೆ ಸೊಪ್ಪು ಸಾಂಬಾರಿಗೆ ಅಂಥೇಳಿ ಸೊಪ್ಪೆಲ್ಲ ತಂದಿದ್ದರು, ಅದನ್ನೆಲ್ಲ ಬಿಡಿಸ್ತಾ ಇದ್ದೆ. ಪಕ್ಕದಲ್ಲೇ ಅಪ್ಪ ಕೂತ್ಕೊಂಡು ಕಾಫಿ ಮತ್ತು ಅಲ್ಲಿ ದೇವಸ್ಥಾನದಿಂದ ತಂದಿದ್ದ ಪಾಯಸನೆಲ್ಲ ತಿಂತಾಯಿದ್ರು. ಕೊನೆಯಲ್ಲಿ ಮಧ್ಯಾಹ್ನದಷ್ಟು ಒಂದು ಸಾಯಂಕಾಲದಷ್ಟರಲ್ಲಿ ಅಸೈನ್ಮೆಂಟ್ ಕೊಡಬೇಕು ಅಂಥೇಳಿ ನಮ್ಮ ಮ್ಯಾಮ್ ಮೆಸೇಜ್ ಹಾಕಿದ್ರು. ಕಾಲೇಜ್ಗೆ ಹೋಗ್ತಾ ಇರಲಿಲ್ಲ ನಾನು, ಬಟ್ ಅದೊಂದು ಅಸೈನ್ಮೆಂಟ್ ಕೊಡಬೇಕು ಅಂಥೇಳಿ ಆ ನೈಟ್ 8:00ವರೆಗೆ ಹೋಗಿ ಶೀಟ್ಸ್ನೆಲ್ಲ ತೊಗೊಬಂದು ಅಸೈನ್ಮೆಂಟ್ ಬರೆದಾಯಿತು. ಮತ್ತು ರಾತ್ರಿನೂ ನಾನು ಚಪಾತಿ ಬದನೆಕಾಯಿ ಗೊಜ್ಜೆ ತಿಂದೆ. ರಾತ್ರಿ ಕೂಡ ಚಪಾತಿ ಉಳಿದಿತ್ತು. ನಾನು ಚಪಾತಿಲಿ ಬೇರೆ ಏನಾದರೂ ಮಾಡೋಣ ಅಂದ್ಕೊಂಡೆ, ಬಟ್ ಆಗಲಿಲ್ಲ. ಅದೇ ಗೊಜ್ಜಿಗೆ, ನಾನು ಚಪಾತಿಗೆ ಮಾಡಿದ ಗೊಜ್ಜಿಗೆ ಅಮ್ಮ ಸ್ವಲ್ಪ ರೈಸ್ ಹಾಕಿ ಅವರು ಬಾತಿನ ಥರ ಮಾಡ್ಕೊಂಡು ತಿಂದರು. ನನ್ನ ಸೋಮವಾರ ಹೀಗಿತ್ತು. ನನ್ನ ಚಾನಲ್ನಿಂದ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಬೇಗ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನನಗೆ ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ನಾನು ನಿಮ್ಮೆಲ್ಲರಿಗೂ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಟೇಕ್ ಕೇರ್.